ಕೆಆರ್ಪುರಂನಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ವಿಚಾರಣೆ ವೇಳೆ ಆರೋಪಿಗಳು ಅಂದುಕೊಂಡಿದ್ದು ಒಂದು, ಆದರೆ ಮಾಡಿದ್ದು 3 ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ. ಹಾಗಿದ್ರೆ ಆರೋಪಿಗಳಾದ ಶ್ವೇತಾ ಹಾಗೂ ಕೆನೆತ್ ತ್ರಿಬಲ್ ಮರ್ಡರ್ ಮಾಡೋದಕ್ಕೆ ಏನು ಕಾರಣ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಸ್ಕೆಚ್ ಹಾಕಿದ್ದು ಒಬ್ಬರ ಹತ್ಯೆಗೆ, ಮಾಡಿದ್ದು ತ್ರಿಬಲ್ ಮರ್ಡರ್. ಕೊಲೆ ಬಳಿಕ ಬಾಡಿ ಡಿಸ್ಪೋಸ್ ಮಾಡಲು ಮಾಡಿದ್ರು ಬಿಗ್ ಪ್ಲಾನ್. ಕೆಆರ್ಪುರಂನಲ್ಲಿ ನಡೆದ ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ ಬೆಚ್ಚಿ ಬೀಳಿಸೋ ಸ್ಫೋಟಕ ಸತ್ಯ ಬಯಲಾಗುತ್ತಿದೆ. ಮೊದಲಿನಿಂದಲೂ ತಾಯಿ ಮುತ್ತುಲಕ್ಷ್ಮಿಯನ್ನೇ ಮಾತ್ರ ಹತ್ಯೆ ಮಾಡಲು ಆರೋಪಿಗಳು ಸಂಚು ರೂಪಿಸಿದ್ರು. ಕೊಲೆ ನಡೆದ ಬಳಿಕ ಮೃತದೇಹವನ್ನ ರಾತ್ರೋರಾತ್ರಿ ಬೇರೆ ಸ್ಥಳಕ್ಕೆ ಸಾಗಿಸುವ ಪ್ಲಾನ್ ಕೂಡ ಮಾಡಲಾಗಿತ್ತು. ಸೋಮವಾರ ಮಧ್ಯಾಹ್ನವೇ ಕೊಲೆ ನಡೆದಿದ್ರು ರಾತ್ರಿ 12 ಗಂಟೆ ಬಳಿಕ ಶವವನ್ನ ಸ್ಥಳಾಂತರಿಸಲು ಆರೋಪಿಗಳು ನಿರ್ಧರಿಸಿದ್ರು. ಆದರೆ ರಾತ್ರಿ 8:30 ವೇಳೆಗೆ ಶ್ವೇತಾಳ ತಂದೆ ಮತ್ತು ತಂಗಿ ಮನೆಗೆ ಬಂದಿದ್ದರಿಂದ ಸಂಪೂರ್ಣ ಯೋಜನೆ ಹಾಳಾಗಿದೆ. ಬಳಿಕ ಏನು ಮಾಡಬೇಕು ಎಂಬ ಗೊಂದಲದಲ್ಲಿ ಅನಿವಾರ್ಯವಾಗಿ ಮತ್ತಿಬ್ಬರನ್ನ ಕೊಲೆ ಮಾಡಿ ಮಲಗಿಸಿದರು. ಅಲ್ಲದೆ ಕೆಆರ್ಪುರಂನಲ್ಲಿದ್ದ ಮನೆ ಹೊರತಾಗಿ ಕೆನೆತ್ HAL ಗುರ್ರಾಜ್ ಲೇಔಟ್ನಲ್ಲಿ ಸಿಂಗಲ್ BHK ಹೌಸ್ ಒಂದನ್ನ ಬಾಡಿಗೆ ಪಡೆದುಕೊಂಡಿದ್ದ. ತಿಂಗಳಿಗೆ ಕೆನೆತ್ ಸುಮಾರು 15,000 ರೂಪಾಯಿ ಬಾಡಿಗೆ ಪಾವತಿಸುತ್ತಿದ್ದ. ಆ ಫ್ಲಾಟ್ನ ಮೃತದೇಹದ ಸಾಗಾಣಿಕೆಗೆ ಬಳಸುವ ಉದ್ದೇಶ ಹೊಂದಿದ್ದ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಕೊಲೆ ನಡೆದ ಬಳಿಕ ಆರೋಪಿಗಳು ಇದೇ ಫ್ಲಾಟ್ಗೆ ಬಂದಿರುವ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿತ್ತು. ಫ್ಲಾಟ್ ಪರಿಶೀಲನೆ ವೇಳೆ ಡ್ರಿಲ್ಲಿಂಗ್ ಮಷಿನ್, ಸುತ್ತಿಗೆ ಹಾಗೂ ಡ್ರಮ್ ಪತ್ತೆಯಾಗಿದೆ. ಇವುಗಳನ್ನ ಯಾವ ಉದ್ದೇಶಕ್ಕಾಗಿ ತರಲಾಗಿತ್ತು ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಶ್ವೇತಾ ತನ್ನ ತಾಯಿಯ ವಿರುದ್ಧ ಆರೋಪ ಮಾಡಿದ್ದಾಳೆ. ಬಾಲ್ಯದಿಂದಲೂ ತಾಯಿ ಅತಿಯಾಗಿ ನಿಯಂತ್ರಿಸುತ್ತಿದ್ದರು. ಯಾವುದೇ ಸ್ವಾತಂತ್ರ್ಯವನ್ನ ನೀಡುತ್ತಿರಲಿಲ್ಲ. ತನ್ನ ನಿರ್ಧಾರಗಳನ್ನ ಒಪ್ಪುತ್ತಿರಲಿಲ್ಲ. ತಾಯಿಯ ವರ್ತನೆಯಿಂದ ಮಾನಸಿಕವಾಗಿ ತೊಂದರೆ ಅನುಭವಿಸಿದ್ದೆ, ಹೀಗಾಗಿ ಕೊಲೆ ಮಾಡಿದೆ ಎಂದು ಬಾಯ್ಬಿಟ್ಟಿದ್ದಾಳೆ. ಅದೂ ಅಲ್ಲದೆ 3ರನ್ನ ತಾನೇ ಕೊಲೆ ಮಾಡಿರುವುದಾಗಿ ಹೇಳಿ ಇದರಲ್ಲಿ ಕೆನೆತ್ ಪಾತ್ರ ಇಲ್ಲ ಎಂದು ಬಿಂಬಿಸಿದ್ದಾಳೆ. ಆದರೆ ಕ್ರೈಮ್ ಸೀನ್, ಮೃತರ ಮೇಲಿನ ಗಾಯ ಮತ್ತು ಸಾಕ್ಷ್ಯಗಳನ್ನು ನೋಡಿದ್ರೆ ಕೇವಲ ಶ್ವೇತಾಳಿಂದ ಕೊಲೆ ನಡೆದಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಪ್ರಿಯಕರನನ್ನ ಬಚಾವ್ ಮಾಡಲು ಸುಳ್ಳು ಹೇಳಿಕೆ ಕೊಟ್ಟು ತನಿಖೆ ದಿಕ್ಕು ತಪ್ಪಿಸುತ್ತಿದ್ದಾಳೆ. ಗುರ್ರಾಜ್ ಲೇಔಟ್ನ ಮನೆಯಲ್ಲಿ ಕೆನೆತ್ ಶ್ವೇತಾಳನ್ನ ತನ್ನ ತಂಗಿ ಎಂದು ಪರಿಚಯಿಸಿದ್ದ. ಕೊಲೆ ನಡೆದ ದಿನ ರಾತ್ರಿ 10:30 ಸುಮಾರಿಗೆ ಇಬ್ಬರು ಫ್ಲಾಟಿಗೆ ಬಂದಿದ್ದು ರಕ್ತದ ಕಲೆಯಾಗಿದ್ದ ಕೈಕಾಲುಗಳನ್ನು ತೊಳೆದುಕೊಂಡು ಬಳಿಕ ರಾತ್ರಿ 10:55 ಸುಮಾರಿಗೆ ಬ್ಯಾಗ್ ಹಿಡಿದು ಬೈಕ್ನಲ್ಲಿ ಹೊರಟಿರುವ ದೃಶ್ಯಗಳು CCTVಯಲ್ಲಿ ದಾಖಲಾಗಿವೆ. ಹತ್ತಿರದ ಬೇಕರಿ ಬಳಿ ನಿಂತು ಧೂಮಪಾನ ಮಾಡಿ ತೆರಳಿರುವುದು ತನಿಖೆಯಲ್ಲಿ ಗೊತ್ತಾಗುತ್ತಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧ ಆರೋಪಿ ಶ್ವೇತಾಳನ್ನ 47ನೇ ACGM ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು 7 ದಿನ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಮತ್ತೊಂದೆಡೆ ಪರಾರಿಯಾಗಿರುವ ಕೆನೆತ್ಗಾಗಿ ವಿಶೇಷ ತಂಡಗಳಿಂದ ಹುಡುಕಾಟ ನಡೆಸಲಾಗುತ್ತಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.